ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕದೊಳಗೆ ಈ ಎಳ್ಳ ಮಶಿಗೆ ಮಾಡುವಂಥ ಈ ಪುಂಡಿ ಪಲ್ಯನ ಮಾಡ್ತಾಯಿದ್ದೀನಿ. ಹೆಂಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊರಿ. ಯಾಕಂದರೆ ನಾನು ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಬೇಗನೆ ಬರ್ತಾವೆ. ನೋಡಿರಿ, ನಾನು ಇಲ್ಲಿ ಮೊದಲು ಒಂದು ಕಟ್ಟದಷ್ಟು ಪುಂಡಿ ಪಲ್ಯ ತೊಗೊಂಡಿನಿ. ಇದು ಜವಾರಿ ಪುಂಡಿ ಪಲ್ಯ, ಹೈಬ್ರಿಡ್ ಬರ್ತದೆ, ಕೆಂಪು ದೇಟಿನೂ ಇರ್ತದೆ. ಇದು ಸ್ವಲ್ಪ ಹುಳಿ ಭಾಳ. ಇದನ್ನು ಸ್ವಚ್ಛಂಗೆ ತೊಳ್ಕೊಂಡು ನಾನು ತೆಗೆದಿಟ್ಕೊಂಡೀನಿ. ನಂತರ ಈ ಕಡೆ ಒಂದು ಮಣ್ಣಿನ ಪಾತ್ರೆ ತೊಗೊಂಡಿನಿ. ಆ ಮಣ್ಣಿನ ಪಾತ್ರೆಗೆ ಒಂದು 2 ಗ್ಲಾಸ್ದಷ್ಟು ನೀರು ಹಾಕಿ ಕುದಿಯೋಕೆ ಇಡಮು. ಅದು ಮುಚ್ಚಿ ಹೆಸರು ಬರೋಕೆ ಇಡುಮಂತ. ನೆಕ್ಸ್ಟ್ ಈ ಕಡೆ ನಾನಿಲ್ಲಿ ಒಂದು ಮುಕ್ಕಾಲು ಕಪ್ದಷ್ಟು ಜೋಳ ತೊಗೊಂಡಿನಿ. ಆ ಜೋಳ ನೋಡಿರಿ ಈ ರೀತಿ ಇರ್ತಾವೆ. ಇದನ್ನು ನಾನು ಮಿಕ್ಸರ್ಗೆ ಹಾಕ್ಕೊಂಡು ಬಂದೀನಿ. ನೀವು ಅಂಗಡಿ ಒಳಗೂ ನಿಮಗೆ ನುಚ್ಚು ಕೊಡು, ಜೋಳದ ನುಚ್ಚು ಅಂದ್ರೂ ಸಿಗ್ತಾವೆ. ನೋಡಿರಿ, ಇದನ್ನು ನಾನೀಗ ಸ್ವಲ್ಪ ಮರದಾಗ ಹಾಕ್ಕೊಂಡು ಸ್ವಲ್ಪ ಕೇರ್ಕೋತೀನಿ. ಸ್ವಲ್ಪ ಜೋಳದ ಕಾಳು ಅದು ಉಳಿದಿರ್ತಾವೆ, ಅದನ್ನೆಲ್ಲ ಸ್ವಚ್ಛ ಮಾಡ್ಕೋಬೇಕು. ಈ ರೀತಿಯಾಗಿ ಅದು ಮುಂದೆ ಕಾಳು ಬಂದಂಥದ್ದೆಲ್ಲ ತೆಗಿತೀನಿ. ಆಮೇಲೆ ಒಂದು ಜರಡಿ ಮಾಡುವಂಥ ಒಂದು ಚಾಳ್ನಿಗೆ ಹಾಕ್ಕೊಂಡು ಆ ಹಿಟ್ಟನ್ನು ತಕ್ಕೋತೀನಿ. ಹಿಟ್ಟು ತಕ್ಕೊಂಡು ನೋಡಿರಿ ಈ ರೀತಿ ನುಚ್ಚು ಇರ್ತದೆ. ಇದು ಮ್ಯಾಲಿಂದು ಕಾಳು ಅದಿರ್ತಾವೆ, ಅವು ತಕ್ಕೋಬೇಕು. ಅಷ್ಟರೊಳಗೆ ನಮ್ದು ಈ ಕಡೆ ಹೆಸರು ಬಂದಾವು. ಅದಕ್ಕೆ ನಾನೀಗ ತೊಳೆದಿಟ್ಟಂಥ ಪುಂಡಿ ಪಲ್ಯನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋತೀನಿ. ನಂತರ ಇದಕ್ಕೊಂದು 4-5 ಮೆಣಸಿನ್ಕಾಯಿ ಸ್ವಲ್ಪ ಅರ್ಧ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದನ್ನು ಕುದಿಯೋಕೆ ಇಡಮು. ಅಷ್ಟರೊಳಗೆ ಈಗ ನಾವೇನು ನುಚ್ಚು ರೆಡಿ ಮಾಡಿನಲ್ಲ ನೋಡಿರಿ, ಇದು ಹಿಟ್ಟು ಆಮೇಲೆ ಸ್ವಲ್ಪ ಕಾಳು ಉಳ್ದಂಥದ್ದು ಎಲ್ಲ ಕ್ಲೀನ್ ಮಾಡ್ಕೊಂಡೀನಿ. ಇದನ್ನು ಸ್ವಲ್ಪ ಸ್ವಚ್ಛಂಗೆ ತೊಳಿಮು. ಮ್ಯಾಲೆ ಹೊಟ್ಟದು ಬರ್ತದೆ. ಆಮೇಲೆ ಏನೇ ಹೊಲಸಿದ್ರು ಎಲ್ಲ ಕ್ಲೀನ್ ಆಗ್ತದೆ. ಒಂದು 2 ಸಲ ತೊಳ್ಕೊಂಡು ಬಂದೀನಿ. ನಂತರ ಇದಕ್ಕೆ ಒಂದು 10 ನಿಮಿಷ ನೀರು ಹಾಕಿ ನೆನೆಯೋಕೆ ಇಟ್ಬಿಡಮು. ಅಷ್ಟರೊಳಗೆ ನೋಡಿರಿ, ನಮ್ಮ ಪುಂಡಿ ಪಲ್ಯನೂ ಚೆನ್ನಾಗಿ ಕುದ್ದದಿಲ್ಲ ಅಂತ ಒಂದು ಸಲ ಚೆಕ್ ಮಾಡಮು. ಈ ರೀತಿ ಕುದಿ ಮುಂದೆ ಇದನ್ನು ಸ್ವಲ್ಪ ಪುಂಡಿ ಪಲ್ಯ ಇದನ್ನು ಸ್ವಲ್ಪ ನಾವು ಹಿಚ್ಚಿ ನೋಡಿದ್ರೆ ಗೊತ್ತಾಗ್ತದೆ. ಈ ಎಳ್ಳ ಮಶಿಗೆ ಪುಂಡಿ ಪಲ್ಯ ನಮ್ಮ ಸೈಡ ಕಂಪಲ್ಸರಿ ಮಾಡ್ತಾರೆ. ಒಂಥರ ಸಜ್ಜಿ ರೊಟ್ಟಿ ಒಳಗೆ ತುಂಬ ರುಚಿಯಾಗಿರ್ತದೆ. ನೀವೇನಾರು ನನ್ನ ಸಜ್ಜಿ ರೊಟ್ಟಿದು ವಿಡಿಯೋ ನೋಡಿದ್ದಿಲ್ಲ ಅಂದ್ರೆ ನಂದು ವಿಡಿಯೋ ಅದ ನನ್ನ ಚಾನಲ್ದಾಗ, ನೀವು ಹೋಗಿ ನೋಡ್ಕೋಬೋದು. ನೋಡಿರಿ, ಈ ರೀತಿ ಪುಂಡಿ ಪಲ್ಯ ನಾನು ಅದು ಹುಳಿಯನ್ನು ಸೋಸ್ಕೊಂಡು ಸ್ವಲ್ಪ ಹುಳಿ ಭಾಳ ಇರ್ತದೆ ನೋಡ್ಕೊಂಡು ಹಾಕೋರಿ. ಆಮೇಲೆ ನಂತರ ಇದಕ್ಕೆ ನೆನೆಸಿಟ್ಟಂಥ ಆ ನುಚ್ಚ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ನೆನಾಕಿಟ್ಟದಂಥ ಶೇಂಗಾ ಕಾಳನ್ನ ಅಡ್ವಾನ್ಸೇ ಒಂದು 2-3 ತಾಸು ಹಿಂದೆ ಶೇಂಗಾ ಕಾಳನ್ನು ನೆನೆ ಇಟ್ಟಿದ್ದೆ. ಅದನ್ನು ಕೂಡ ಹಾಕ್ಕೊಂಡು ಈಗ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಆ ನುಚ್ಚು ಕುದಿಲಾಕಂಥೇಳಿ ನಾನು ಬಿಸಿ ನೀರು ಹಾಕ್ಕೋಬೇಕು. ಯಾವುದೇ ಕಾರಣಕ್ಕೆ ತಣ್ಣೀರು ಹಾಕ್ಕೋಬೇಡ್ರಿ, ಬಾಯ್ಲಿಂಗ್ ಪ್ರೊಸೆಸ್ ಕಡಿಮೆ ಆಗ್ತದೆ. ನಂತರ ಇದಕ್ಕೆ ಕುಟ್ಟಿದಂಥ ಒಂದು 8-10 ಬೆಳ್ಳುಳ್ಳಿ ಹೆಸಳು, ಅದಕ್ಕೆ ಸ್ವಲ್ಪ ನಾನು ಜೀರಿಗೆ ಹಾಕಿ ಕುಟ್ಕೊಂಡಿನಿ. ನಂತರ ನಿಮ್ಮ ಖಾರಕ್ಕೆ ತಕ್ಕಂಗೆ ನೋಡಿಕೊಂಡು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಒಂದು 2-3 ಚಮಚದಷ್ಟು ಎಣ್ಣೆ ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಒಂದು 5 ನಿಮಿಷ ಈ ರೀತಿ ಮುಚ್ಚಿ ನಾವು ಬೇಯಿಸ್ಕೋಬೇಕು. ಹಾಗೆ ತಳಗೆ ಹತ್ತಲಾರ್ದಂಗೆ ಈ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿರಿ, ಇನ್ನೂ ಸ್ವಲ್ಪ ಎಲೆ ಅದಾವು. ನಾನು ಈ ಮ್ಯಾಶರ್ಲೆ ಅಥವಾ ನಿಮ್ಮ ವಿಸ್ಕರ್ ಇಲ್ಲ ಅದರಲ್ಲೇ ಚೆನ್ನಾಗಿ ಈ ರೀತಿ ಮ್ಯಾಶ್ ಮಾಡ್ಕೋಬೇಕು ಚೆಂದಂಗೆ. ನೋಡಿರಿ, ಈ ರೀತಿ ಎಷ್ಟು ಚೆಂದ ಕಲರ್ ಬಂದದ. ಈಗ ಇದಕ್ಕೆ ನಾನು ಸರ್ವಿಂಗ್ ಬೌಲಿಗೆ ತಕ್ಕೊಳಕತ್ತೀನಿ. ನೋಡಿರಿ ಎಷ್ಟು ಕಲರ್ಫುಲ್ಲಾಗಿ ಬಿಸಿಯಾಗಿದೆ ಬಿಸಿ ರೊಟ್ಟಿ. ಆಮೇಲೆ ನೀವು ಸಜ್ಜಿ ಕಡುಬು ಅಂತ ಮಾಡ್ತೇವೆ, ಅದ್ರದ್ದು ಜೊತೆಗೂ ಕೂಡ ತುಂಬ ಸೂಪರಾಗಿರ್ತದೆ. ಈ ಎಳ್ಳ ಮಶಿಗೆ ನೀವು ಈ ರೆಸಿಪಿನ ಟ್ರೈ ಮಾಡಿರಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ಫೇಸ್ಬುಕ್ದಲ್ಲಿ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಫಾಲೋ ಮಾಡ್ಕೋರಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್.